ವಚನವೇ ತನ ತಂದವನೇ ಬಾಳೆಲ್ಲ ನಿನ್ ವಚನವೇ ದಾರಿಗೆ ದೀಪ ಬಾಳಿಗೆ ಬೆಳಕು ನಿನ್ನ ವಚನವು ಶಕ್ತಿಯುಳ್ಳದ್ದು ಜೀವವುಳ್ಳದ್ದು ನಿನ್ನ ವಾಕ್ಯವು ದಾರಿಗೆ ದೀಪ ಬಾಳಿಗೆ ಬೆಳಕು ನಿನ್ನ ವಚನವು. ಹೌದು ಡ್ಯಾಡಿ, ಶಕ್ತಿಯುಳ್ಳದ್ದು ಜೀವವುಳ್ಳದ್ದು ನಿನ್ನ ವಾಕ್ಯವು. ನಂಬಿಕೆಗೆ ಪಾತ್ರನು ನೀ, ನಿನ್ನ ನಂಬುವ ಎಲ್ಲರನ್ನು ನಿನ್ನ ಪ್ರೀತಿ ಎಂದು ಕಾಯುವುದು. ನಿನ್ನ ನಂಬುವ ಎಲ್ಲರನ್ನು ನಿನ್ನ ಪ್ರೀತಿ ಎಂದು ಕಾಯುವುದು. ಅಂತರ್ಯವು ಹರ್ಷಿಸಿದೆ ನಿನ್ವಚನಾನ ನಂಬಿರಲು. ಅಂತರ್ಯವು ಹರ್ಷಿಸಿದೆ ನಿನ್ವಚನಾನ ನಂಬಿರಲು. ದಾರಿಗೆ ದೀಪ ಬಾಳಿಗೆ ಬೆಳಕು ನಿನ್ನ ವಚನವು. ಶಕ್ತಿಯುಳ್ಳದ್ದು ಜೀವವುಳ್ಳದ್ದು ನಿನ್ನ ವಾಕ್ಯವು. ದಾರಿಗೆ ದೀಪ ಬಾಳಿಗೆ ಬೆಳಕು ನಿನ್ನ ವಚನವು. ಶಕ್ತಿಯುಳ್ಳದ್ದು ಜೀವವುಳ್ಳದ್ದು ವಾಕ್ಯವು. ನಂಬಿಕೆಗೆ ಪಾತ್ರನು ನೀ, ಕೆಟ್ಟದೆಲ್ಲವನ್ನು ಬಿಟ್ಟು ಅಗಲಿ ನಿನಗೆ ಅಂಜಿನ ನಡೆಯುವಾಗ. ಕೆಟ್ಟದೆಲ್ಲವನ್ನು ಬಿಟ್ಟು ಅಗಲಿ ನಿನಗೆ ಅಂಜಿನ ನಡೆಯುವಾಗ. ಎಲುಬಿಗೆ ಸಾರವು ದೇಹಕ್ಕೆ ಆರೋಗ್ಯವು. ಎಲುಬಿಗೆ ಸಾರವು ನನ್ನ ದೇಹಕ್ಕೆ ಆರೋಗ್ಯವು. ದಾರಿಗೆ ದೀಪ ಬಾಳಿಗೆ ಬೆಳಕು ನಿನ್ನ ವಚನವು. ಶಕ್ತಿಯುಳ್ಳದ್ದು ಜೀವವುಳ್ಳದ್ದು ನಿನ್ನ ವಾಕ್ಯವು. ದಾರಿಗೆ ದೀಪ ಬಾಳಿಗೆ ಬೆಳಕು ನಿನ್ನ ವಚನವು. ಶಕ್ತಿಯುಳ್ಳದ್ದು ಜೀವವುಳ್ಳದ್ದು ನಿನ್ನ ವಾಕ್ಯವು. ನಂಬಿಕೆಗೆ ಪಾತ್ರನು ನೀ, ಚಂಡಮಾರುತದ ಮಧ್ಯದಲ್ಲಿ ವಾಕ್ಯ ಹೊಂದಿ ಪೌಲ ಬಲ ಪಡೆದ. ಚಂಡಮಾರುತದ ಮಧ್ಯದಲ್ಲಿ ವಾಕ್ಯ ಹೊಂದಿ ಪೌಲ ಬಲ ಪಡೆದ. ಹೌದು, ಹಡಗು ಹತ್ತಿ ಕ್ಯಾಪ್ಟನ್ ಆಗಿ ಬೆಳಗಿದ. ಕೈದಿಯಾಗಿ ಹಡಗು ಹತ್ತಿ ಕ್ಯಾಪ್ಟನ್ ಆಗಿ ಬೆಳಗಿದ. ದಾರಿಗೆ ದೀಪ ಬಾಳಿಗೆ ಬೆಳಕು ನಿನ್ನ ವಚನವು. ಶಕ್ತಿಯುಳ್ಳದ್ದು ಜೀವವುಳ್ಳದ್ದು ನಿನ್ನ ವಾಕ್ಯವು. ದಾರಿಗೆ ದೀಪ ಬಾಳಿಗೆ ಬೆಳಕು ನಿನ್ನ ವಚನವು. ಶಕ್ತಿಯುಳ್ಳದ್ದು ಜೀವವುಳ್ಳದ್ದು ನಿನ್ನ
ನಿನ್ನ ವಾಕ್ಯವು. ನಂಬಿಕೆಗೆ ಪಾತ್ರನು ನೀ, ನಂಬಿ ಬಂದೆ ನಿನ್ ಸಮ್ಮುಖ, ನಂಬಿರುವೆ ನಿನ್ ವಚನ. ನಂಬಿಕೆಗೆ ಪಾತ್ರನು ನೀ, ನಂಬಿ ಬಂದೆ ನಿನ್ ಸಮ್ಮುಖ, ನಂಬಿರುವೆ ನಿನ್ ವಚನ. ನನ್ ಕುರುಬನೆ ಯೆಸಯ್ಯ, ನನ್ನೊಂದಿಗಿರುವವನೇ, ಸ್ತುತಿಸುವೆ ನಿನ್ನನ್ನೇ, ಸ್ತುತಿಸುವೆ ನಿನ್ನನ್ನೇ. ನನ್ ಕುರುಬನೇ ಯೆಸಯ್ಯ, ನನ್ನೊಂದಿಗಿರುವವನೇ, ಸ್ತುತಿಸುವೆ ನಿನ್ನನ್ನೇ, ಸ್ತುತಿಸುವೆ ನಿನ್ನನ್ನೇ. ಹಸಿರಾದ ಹುಲ್ಲಲ್ಲಿ ನನ್ನನ್ನು ನಡೆಸಿರುವೆ, ಹಸಿರಾದ ಹುಲ್ಲಲ್ಲಿ ನನ್ನನ್ನು ನಡೆಸಿರುವೆ. ದಿನ ನನ್ನನ್ನು ನಡೆಸಿರುವೆ, ದಿನ ನನ್ನನ್ನು ನಡೆಸಿರುವೆ. ನನ್ ಕುರುಬನೇ ಯೆಸಯ್ಯ, ನನ್ನೊಂದಿಗಿರುವವನೇ, ಸ್ತುತಿಸುವೆ ನಿಮ್ಮನ್ನೇ, ಸ್ತುತಿಸುವೆ. ನನ್ ಕುರುಬನೇ ಯೆಸಯ್ಯ, ನನ್ನೊಂದಿಗಿರುವವನೇ, ಸ್ತುತಿಸುವೆ ನಿಮ್ಮನ್ನೇ, ಸ್ತುತಿಸುವೆ ನಿಮ್ಮನ್ನೇ. ಜೀವವುಳ್ಳ ಬುಗ್ಗೆಯಿಂದ ದಾಹವನಿಗಿರುವೆ, ಜೀವವುಳ್ಳ ಬುಗ್ಗೆಯಿಂದ ನನ್ನ ದಾಹವನಿಗಿರುವೆ, ನನ್ನ ದಾಹವನಿಗಿರುವೆ, ನನ್ನ ದಾಹವನಿಗಿರುವೆ. ನನ್ ಕುರುಬನೇ ಯೆಸಯ್ಯ, ನನ್ನೊಂದಿಗಿರುವವನೇ, ಸ್ತುತಿಸುವೆ ನಿಮ್ಮನ್ನೇ, ಸ್ತುತಿಸುವೆ ನಿಮ್ಮನ್ನೇ. ನನ್ ಕುರುಬನೇ ಯೆಸಯ್ಯ, ನನ್ನೊಂದಿಗಿರುವವನೇ, ಸ್ತುತಿಸುವೆ ನಿಮ್ಮನ್ನೇ, ಸ್ತುತಿಸುವೆ ನಿಮ್ಮನ್ನೇ. ಆತ್ಮವ ಸಂತೈಸುವೆ, ಅಭಿಷೇಕ ಮಾಡಿರುವೆ, ಆತ್ಮವ ಸಂತೈಸುವೆ, ಅಭಿಷೇಕ ಮಾಡಿರುವೆ, ನನ್ನ ಅಭಿಷೇಕ ಮಾಡಿರುವೆ, ನನ್ನ ಅಭಿಷೇಕ ಮಾಡಿರುವೆ. ನನ್ ಕುರುಬನೇ ಯೆಸಯ್ಯ, ನನ್ನೊಂದಿಗಿರುವವನೇ, ಸ್ತುತಿಸುವೆ ನಿಮ್ಮನ್ನೇ, ಸ್ತುತಿಸುವೆ ನಿಮ್ಮನ್ನೇ. ನನ್ ಕುರುಬನೇ ಯೆಸಯ್ಯ, ನನ್ನೊಂದಿಗಿರುವವನೇ, ಸ್ತುತಿಸುವೆ ನಿಮ್ಮನ್ನೇ, ಸ್ತುತಿಸುವೆ ನಿಮ್ಮನ್ನೇ.
ಕೋಲು ದೊಣ್ಣೆಯಿಂದ ಧೈರ್ಯವ ನೀಡಿರುವೆ. ಕೋಲು ದೊಣ್ಣೆಯಿಂದ ಧೈರ್ಯವ ನೀಡಿರುವೆ. ನನಗೆ ಧೈರ್ಯವ ನೀಡಿರುವೆ. ನನಗೆ ಧೈರ್ಯವ ನೀಡಿರುವೆ. ನನ್ ಕುರುಬನೇ ಯೆಸಯ್ಯ, ನನ್ನೊಂದಿಗಿರುವವನೇ. ಸ್ತುತಿಸುವೆ ನಿಮ್ಮನ್ನೇ, ಸ್ತುತಿಸುವೆ ನಿಮ್ಮನ್ನೇ. ನನ್ ಕುರುಬನೇ ಯೆಸಯ್ಯ, ನನ್ನೊಂದಿಗಿರುವವನೇ. ಸ್ತುತಿಸುವೆ ನಿಮ್ಮನ್ನೇ, ಸ್ತುತಿಸುವೆ ನಿಮ್ಮನ್ನೇ. ನೀತಿಯ ಮಾರ್ಗದಲ್ಲಿ ನಿತ್ಯವು ನಡೆಸಿರುವೆ. ನೀತಿಯ ಮಾರ್ಗದಲ್ಲಿ ನನ್ನನ್ನು ನಡೆಸಿರುವೆ. ದಿನ ನನ್ನನ್ನು ನಡೆಸಿರುವೆ. ದಿನ ನನ್ನನ್ನು ನಡೆಸಿರುವೆ. ನನ್ ಕುರುಬನೇ ಯೆಸಯ್ಯ, ನನ್ನೊಂದಿಗಿರುವವನೇ. ಸ್ತುತಿಸುವೆ ನಿಮ್ಮನ್ನೇ, ಸ್ತುತಿಸುವೆ ನಿಮ್ಮನ್ನೇ. ನನ್ ಕುರುಬನೇ ಯೆಸಯ್ಯ, ನನ್ನೊಂದಿಗಿರುವವನೇ. ಸ್ತುತಿಸುವೆ ನಿಮ್ಮನ್ನೇ, ಸ್ತುತಿಸುವೆ ನಿಮ್ಮನ್ನೇ. ಕತ್ತಲೆ ಕಣಿವೆಯಲ್ಲಿ ನಡೆದರೂ ಭಯವೇ ಇಲ್ಲ. ಕತ್ತಲೆ ಕಣಿವೆಯಲ್ಲಿ ನಡೆದರೂ ಭಯವೇ ಇಲ್ಲ. ನಾನು ನಡೆದರೂ ಭಯವೇ ಇಲ್ಲ. ನಾನು ನಡೆದರೂ ಭಯವೇ ಇಲ್ಲ. ನನ್ ಕುರುಬನೇ ಯೆಸಯ್ಯ, ನನ್ನೊಂದಿಗಿರುವವನೇ. ಸ್ತುತಿಸುವೆ ನಿಮ್ಮನ್ನೇ, ಸ್ತುತಿಸುವೆ ನಿಮ್ಮನ್ನೇ. ಜೀವವುಳ್ಳ ದಿನವೆಲ್ಲ ಶುಭ ಕೃಪೆಯಿಂದಿರುವೆ. ಜೀವವುಳ್ಳ ದಿನವೆಲ್ಲ ಶುಭ ಕೃಪೆಯಿಂದಿರುವೆ. ಶುಭ ಕೃಪೆಯಿಂದಿರುವೆ. ನಾನು ಶುಭ ಕೃಪೆಯಿಂದಿರುವೆ. ನನ್ ಕುರುಬನೇ ಯೆಸಯ್ಯ, ನನ್ನೊಂದಿಗಿರುವವನೇ. ಸ್ತುತಿಸುವೆ ನಿಮ್ಮನ್ನೇ, ಸ್ತುತಿಸುವೆ ನಿಮ್ಮನ್ನೇ. ನನ್ ಕುರುಬನೇ ಯೆಸಯ್ಯ, ನನ್ನೊಂದಿಗಿರುವವನೇ. ಸ್ತುತಿಸುವೆ ನಿಮ್ಮನ್ನೇ, ಸ್ತುತಿಸುವೆ ನಿಮ್ಮನ್ನೇ. ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ. ನನ್ನ ಪ್ರೀತಿಯ ಯೇಸುವೇ, ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ.
ನನ್ನ ಪ್ರೀತಿಯ ಯೇಸುವೇ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀನು ಕೈ ಬಿಡುವ ದೇವರಲ್ಲ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀನು ಕೈ ಬಿಡುವ ದೇವರಲ್ಲ. ಆರಾಧನೆ 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 ನಿಮಗೆ, ಆರಾಧನೆ 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 ನಿಮಗೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ, ನನ್ನ ಪ್ರೀತಿಯ ಯೇಸುವೇ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ, ನನ್ನ ಪ್ರೀತಿಯ ಯೇಸುವೇ. ಚಿತ್ತದಂತೆ ನಿನ್ನ ಸನ್ಮಾರ್ಗದಿ ನನ್ನ ಅನುದಿನ ನಡೆಸುವವನೇ, ಚಿತ್ತದಂತೆ ನಿನ್ನ ಸನ್ಮಾರ್ಗದಿ ನನ್ನ ಅನುದಿನ ನಡೆಸುವವನೇ. ಆರಾಧನೆ 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 ನಿಮಗೆ, ಆರಾಧನೆ 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 ನಿಮಗೆ. ನಾನು ಪ್ರಾರ್ಥನೆ ಮಾಡುವಾಗ, ಎಸ್ ಡ್ಯಾಡಿ, ನನ್ನ ಹತ್ತಿರ ಇರುವ ಕರ್ತನೇ, ನನ್ನ ಪ್ರೀತಿಯ ಯೇಸುವೇ. ಹೌದು ಡ್ಯಾಡಿ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ, ನನ್ನ ಪ್ರೀತಿಯ ಯೇಸುವೇ. ನಿನ್ನಿಂದಲೇ ಎಲ್ಲ ಸಾಧ್ಯವೆಂದು ನಾನು ಬಲ್ಲೆನು, ಹೌದು ಇಂದು. ನಿನ್ನಿಂದಲೇ ಎಲ್ಲ ಸಾಧ್ಯವೆಂದು ನಾನು ಬಲ್ಲೆನು, ಹೌದು ಇಂದು. ಆರಾಧನೆ 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 ನಿಮಗೆ, ಆರಾಧನೆ 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 ನಿಮಗೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ, ನನ್ನ ಪ್ರೀತಿಯ ಯೇಸುವೇ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ, ನನ್ನ ಪಾದಿಯನ್ನು ಪ್ರತಿದಿನ ತೋರಿಸುವೆ. ಎಲ್ಲವೂ ನೀತಾನೇ, ನನ್ನ ತವಕವೆಲ್ಲ ನೀತಾನೇ. ಎಲ್ಲವೂ ನೀತಾನೇ, ನನ್ನ ತವಕವೆಲ್ಲ ನೀತಾನೇ. ನನ್ನ ತವಕವೆಲ್ಲ ನೀತಾನೇ, ನನ್ನ ತವಕವೆಲ್ಲ ನೀತಾನೇ. ಎಲ್ಲವೂ ನೀತಾನೇ, ನನ್ನ ತವಕವೆಲ್ಲ ನೀತಾನೇ. ನನ್ನ ತವಕವೆಲ್ಲ ನೀತಾನೇ, ನನ್ನ ತವಕವೆಲ್ಲ ನೀತಾನೇ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.
ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕೃಪಾ ಸಂಪನ್ನನಾದ ದೇವರೇ, ಭೂಮಿ ಆಕಾಶಗಳ ನಿರ್ಮಾಣಿಕನೇ, ಈ ಮುಂಜಾನೆ ವೇಳೆಯಲ್ಲಿ ಅಪ್ಪ ನಿನ್ನನ್ನು ಸ್ತುತಿಸುತ್ತೇವೆ. ನೀನೇ ನಮಗೆ ಆಸರೆ, ನಮ್ಮ ಆಶ್ರಯ, ನಮ್ಮ ಖೇಡ್ಯ, ನಮ್ಮ ಗುರಾಣಿ. ಹಾಲೆಲೂಯ. ನಿನ್ನ ಉಪಕಾರಕ್ಕೆ ಕೃತಜ್ಞತೆ ಸಲ್ಲಿಸುತ್ತೇವೆ. ನೀನು ಉನ್ನತನು, ನೀನು ಮಹೋನ್ನತನು. ಸ್ತುತಿಗೆ, ಸ್ತೋತ್ರಕ್ಕೆ, ಘನತೆಗೆ, ಗೌರವಕ್ಕೆ, ಮಹಿಮೆಗೆ, ಆರಾಧನೆಗೆ ಯೋಗ್ಯನು. ನಿನಗೆಲ್ಲ ಘನತೆ ಗೌರವ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಮತ್ತು ನಮ್ಮ ಪ್ರಾರ್ಥನೆಗೆ ಅನುಕೂಲ ಆಗುವಂತೆ ನಾವು ದೇವರ ವಾಕ್ಯ ಧ್ಯಾನಕ್ಕೆ ಹೋಗೋಣ. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆಯಲ್ಲಿ 4:12 ಎಪಫ್ರನು ತನ್ನವರಿಗೋಸ್ಕರ ಹೋರಾಡಿ ಪ್ರಾರ್ಥನೆ ಮಾಡ್ತಾನೆ. ಏನಕ್ಕಾಗಿ ಪ್ರಾರ್ಥನೆ ಮಾಡ್ತಾನೆ ಅಂದರೆ ಪ್ರವೀಣರಾಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದೇ ಕೊಲೊಸ್ಸದವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 28-29 ವಾಕ್ಯಗಳಲ್ಲಿ ಅಪೊಸ್ತಲನಾದ ಪೌಲನು ಎಲ್ಲರನ್ನ ಪ್ರವೀಣರನ್ನಾಗಿ ನಿಲ್ಲಿಸಬೇಕು, ಅದಕ್ಕಾಗಿಯೇ ನಾವು ಎಲ್ಲರಿಗೂ ಬುದ್ಧಿ ಹೇಳ್ತಾ ಇದ್ದೇವೆ, ಪೂರ್ಣ ಜ್ಞಾನವನ್ನು ಉಪದೇಶಿಸ್ತಾ ಇದ್ದೇವೆ, ನಮ್ಮಲ್ಲಿ ಕಾರ್ಯ ಸಾಧಿಸುವ ಎಲ್ಲ ಬಲವನ್ನು ಪ್ರಯೋಗ ಮಾಡಿ ಇದಕ್ಕಾಗಿಯೇ ಹೋರಾಡ್ತಾ ಇದ್ದೇನೆ, ಪ್ರಯಾಸ ಪಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಏನಕ್ಕಾಗಿ? ದೇವಜನರನ್ನು ಪ್ರವೀಣರನ್ನಾಗಿ ನಿಲ್ಲಿಸುವುದಕ್ಕಾಗಿ. ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆಯಿಂದ ಯಾರು ಪ್ರವೀಣತೆಗೆ ಬಂದವರು, ಆ ಪ್ರವೀಣತೆಯ ಲೆವೆಲ್ ಏನು ಅಂತ ಹೇಳಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ನಿನ್ನೆ ನಾವು ಧ್ಯಾನ ಮಾಡಿದಂಥ ಅಂಶ ನಿಮಗೆ ನೆನಪಿರಬಹುದು. ಯಾರು ಪವಿತ್ರಾತ್ಮನಿಂದ ಗೈಡೆನ್ಸನ್ನು ಪಡ್ಕೊಳ್ಳೋಷ್ಟರ ಮಟ್ಟಿಗೆ ಪರಿಪಕ್ವತೆಗೆ ಬಂದಿದ್ದಾರೋ ಅವರೇ ಒಳ್ಳೆ ಪ್ರವೀಣತೆಗೆ ಬಂದವರು, ಮೆಚ್ಯೂರಿಟಿಗೆ ಬಂದವರು. ಹಾಲೆಲೂಯ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಫಿಲಿಪ್ಪಿಯರಿಗೆ ಪೌಲನು ಬರೆದ ಪತ್ರಿಕೆ 3ನೇ ಅಧ್ಯಾಯ 15ನೇ ವಾಕ್ಯವನ್ನು ಓದೋಣ. ಫಿಲಿಪ್ಪಿ 3:15 ನಮ್ಮಲ್ಲಿ ಪ್ರವೀಣರಾದವರು ಇದೇ ಅಭಿಪ್ರಾಯವುಳ್ಳವರಾಗಿರೋಣ. ಯಾವುದಾದರೂ ಸಾಕು. ನಮ್ಮಲ್ಲಿ ಪ್ರವೀಣರಾಗಿರುವವರು ಇದೇ ಅಭಿಪ್ರಾಯವುಳ್ಳವರಾಗಿರೋಣ. ಹಲ್ಲೆಲೂಯ. ಯಾವ ಅಭಿಪ್ರಾಯ ಉಳ್ಳವರಾಗಿರಬೇಕು ಅಂತ ಹೇಳಿ ಮೇಲೆ ನಾವು 12ನೇ ವಚನದಿಂದ ಓದ್ತೀವಿ. 12ರಿಂದ 15 ಓದ್ಬಿಡಿ, ಆಮೇಲೆ ನಿಮಗೆ ಅರ್ಥ ಆಗ್ತದೆ. ಫಿಲಿಪ್ಪಿ 3:12-15 ಇಷ್ಟರೊಳಗೆ ನಾನು ಬಿರುದನ್ನು ಪಡಕೊಂಡು ಸಿದ್ಧಿಗೆ ಬಂದವನೆಂದು ಹೇಳುವುದಿಲ್ಲ. ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡನೋ ಅದನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಓಡುತ್ತಾ ಇದ್ದೇನೆ. ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ಒಂದು, ನಾನು ಹಿಂದಿನ ಸಂಗತಿಗಳನ್ನು ಮರೆತುಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆಬೊಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ನಮ್ಮಲ್ಲಿ ಪ್ರವೀಣರಾದವರು ಇದೇ ಅಭಿಪ್ರಾಯವುಳ್ಳವರಾಗಿರೋಣ. ಹಾಲೆಲೂಯ. ಸಿಂಪ್ಲಿಫೈ ಮಾಡಿ ಹೇಳಬೇಕು ಅನ್ನೋದಾದರೆ, ನಾನು ಪೂರ್ಣತೆಗೆ ಬಂದ್ಬಿಟ್ಟಿದ್ದೀನಿ, ನಾನು ತಿಳ್ಕೊಬಿಟ್ಟಿದ್ದೀನಿ, ನಾನು ಸಿದ್ಧಿಗೆ ಬಂದ್ಬಿಟ್ಟಿದ್ದೀನಿ ಅನ್ನುವಂಥ ಅಭಿಪ್ರಾಯ ಬಂದ್ಬಿಟ್ರೆ ಮುಗೀತು. ನಮ್ಮ ಆತ್ಮಿಕ ಜೀವಿತ ಅಲ್ಲಿಂದ ರಿವರ್ಸ್ ಅಷ್ಟೇ. ನಾವು ಎಂದಿಗೂ ನಾನು ಪೂರ್ಣತೆಗೆ ಬಂದುಬಿಟ್ಟಿದ್ದೀನಿ, ನಾನು ಸಿದ್ಧಿಗೆ ಬಂದುಬಿಟ್ಟಿದ್ದೀನಿ, ಆಗಬೇಕಾದೆಲ್ಲ ಆಗಿದೆ ಅಂತ ನೆನೆಸಲೇಬಾರ್ದು. ನಾವು ಸಿದ್ಧಿಗೆ ಬಂದವರೆಂದು ನೆನೆಸಲೇಬಾರ್ದು. ನಾವು ಇನ್ನೂ ಓಡುವುದಕ್ಕೆ ಸಿದ್ಧ ಮನಸ್ಸುಳ್ಳವರಾಗಿರಬೇಕು. ಹಲ್ಲೆಲೂಯ. ನಾನು ಹಿಡಿದುಕೊಂಡಿದ್ದೇನೆ ಅಂತ ಹೇಳಿ ನೆನೆಸ್ಬಿಡಬಾರ್ದು. ಇನ್ನೂ ನಾವು ಪ್ರಯಾಸಪಟ್ಟು ಮುಂದಕ್ಕೆ ಓಡಬೇಕು. ಈ ಮನೋಭಾವನೆ ಇದ್ದರೆ ಅದೇ ಒಂದು ಮೆಚ್ಯೂರ್ಡ್ ಲೆವೆಲ್.
ನನಗೆಲ್ಲ ಗೊತ್ತು, ನನಗೆಲ್ಲ ತಿಳಿದಿದೆ, ನನಗೆಲ್ಲ ಸಿಕ್ತು ಅಂತ ಯಾರಾದರೂ ತೃಪ್ತರಾಗ್ಬಿಟ್ರೆ ಅವರು ಮೆಚ್ಯೂರ್ಡ್ ಅಲ್ಲ. ಮೆಚ್ಯೂರಿಟಿ ಅಂತ ಹೇಳಿದ್ರೆ ಇನ್ನೂ ಆ ಗುರಿಯನ್ನು ಮುಟ್ಟುವವರೆಗೆ, ಇನ್ನೂ ಆ ಸಿದ್ಧಿಯನ್ನು ಪಡೆಯುವವರೆಗೆ ಇನ್ನೂ ನನ್ನ ಓಟ ಇದೆ ಅಂತ ಹೇಳಿ ಓಡುವವರು. ಪೌಲನು ಹೇಳ್ತಾನೆ, ಇಷ್ಟರೊಳಗೆ 12ನೇ ವಚನದಲ್ಲಿ, ನಾನು ಬಿರುದನ್ನು ಪಡೆದುಕೊಂಡು ಸಿದ್ಧಿಗೆ ಬಂದೆನೆಂದು ಹೇಳುವುದಿಲ್ಲ. 13ನೇ ವಚನದಲ್ಲಿ ಹೇಳ್ತಾನೆ, ಸಹೋದರರೇ, ನಾನಂತೂ ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ, ಹಿಡಿದುಕೊಂಡವನೆಂದು ಎಲ್ಲ ಪಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿ ನಾವು ಎಂದಿಗೂ ನಾನು ಎಣಿಸುವುದಿಲ್ಲ. ನಾನು ನನಗೋಸ್ಕರ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಎದೆ ಬಗ್ಗಿದವನಾಗಿ ನಾನು ಓಡ್ತಾ ಇದ್ದೇನೆ. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಅನೇಕರ ಒಂದು ಮನಸ್ಸಿನಲ್ಲಿ ಹೇಗಿದೆ ಅಂತ ಹೇಳಿದರೆ, ಒಂದು ನಿರ್ದಿಷ್ಟ ಕಾರ್ಯ ಆಗಿಬಿಟ್ರೆ ಮುಗೀತು, ದೇವರ ಆಶೀರ್ವಾದ ಸಿಕ್ತು, ತೃಪ್ತಿ ಇಲ್ಲ, ಇನ್ನೂ ನೀವು ಓಡಬೇಕು. ಆ ಮನೋಭಾವನೆ ನಿಮ್ಮನ್ನು ಪ್ರವೀಣತೆಯ ಲೆವೆಲ್ನಲ್ಲಿ ತಗೊಂಡೋಗುತ್ತೆ. ಹಲ್ಲೆಲೂಯ, ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಕೆಲವರಿಗೆ ಮನೆ ಕಟ್ಟಿಬಿಟ್ರೆ ತೃಪ್ತಿ, ಯಾವುದೋ ಒಂದು ಕಾರ್ಯದಲ್ಲಿ ಸಾಧನೆ ಆಗಿಬಿಟ್ರೆ ಮುಗೀತು, ದೀಕ್ಷಾ ಸ್ನಾನ ತಗೊಂಡ ಮುಗೀತು, ಎಲ್ಲ ಮುಗೀತು, ಮಕ್ಕಳಿಗೆಲ್ಲ ಮದುವೆ ಆಯಿತಾ, ಎಲ್ಲ ಮುಗೀತು. ಅಥವಾ ದೇವರಿಂದ ಎದುರು ನೋಡಿದ್ರೆ ಯಾವುದೋ ಒಂದು ದೊಡ್ಡ ಆಶೀರ್ವಾದ ಸಿಕ್ಬಿಡ್ತಾ, ವೆಲ್ ಸ್ಯಾಟಿಸ್ಫೈಡ್, ಇದಕ್ಕಿಂತ ಇನ್ನೇನು ಬೇಕಾಗಿಲ್ಲ ನನಗೆ. ಅದು ನಿಮ್ಮ ಇಮ್ಮೆಚ್ಯೂರಿಟಿಯನ್ನು ಸೂಚಿಸುತ್ತೆ. ನಿಜವಾದ ಪ್ರವೀಣತೆಗೆ ಬಂದವರು ಅವರ ಓಟ ಮುಗಿಯೋದಿಲ್ಲ, ಗುರಿ ತಲುಪುವವರೆಗೆ ಅವರು ಎದೆ ಬಗ್ಗಿದವರಾಗಿ ಓಡಿದವರು. ಅದಕ್ಕೆ ದೇವರ ವಾಕ್ಯ ಏನು ಹೇಳ್ತದೆ ಅಂದರೆ, ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, 1 ಕೊರಿಂಥ 10ನೇ ಅಧ್ಯಾಯ 12ನೇ ವಚನ. 1 ಕೊರಿಂಥ 10:12. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಸೊ ನಾನು ನಿಂತ್ಕೊಬಿಟ್ಟಿದ್ದೀನಿ, ನಂದೆಲ್ಲ ಫುಲ್ ಆಯಿತು, ಇನ್ನೇನು ಇಲ್ಲ ಅಂತ ಏನಾದ್ರು ನೆನೆಸೋದಾದರೆ ಅದು ನಿಮ್ಮ ಮೂರ್ಖತನ. ನೀವು ಓಡಬೇಕಾದ್ದು ಇನ್ನೂ ಇದೆ, ನೀವು ಹೊಂದಬೇಕಾದ್ದು ಇನ್ನೂ ಇದೆ, ನಿಮ್ಮ ಪ್ರಯಾಣ ಇನ್ನೂ ಇದೆ, ನಿಮ್ಮ ಓಟ ಇನ್ನೂ ಇದೆ. ಮೋಸ ಹೋಗ್ಬಿಡ್ಬೇಡ್ರಿ. ಫಿಲಿಪಿಯರಿಗೆ ಪೌಲನು ಬರೆಯುವಾಗ 2ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತಾನೆ. ಫಿಲಿಪ್ಪಿ 2:12. ಹೀಗಿರುವಲ್ಲಿ ನನ್ನ ಪ್ರಿಯರೇ, ನೀವು ನನ್ನ ಮಾತನ್ನು ಯಾವಾಗಲೂ ಕೇಳಿದಂತೆ ಈಗಲೂ ಕೇಳಿರಿ. ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಾನು ಇಲ್ಲದಿರುವಾಗಲೂ ಬಹು ಹೆಚ್ಚಾಗಿ ಮನೋಭೀತಿಯಿಂದ ಚೆನ್ನಾಗಿ ಗಮನಿಸಿ, ಇನ್ನೂ ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ಏನದು ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ? ಶಿಲುಬೆಯಲ್ಲಿ ಯೇಸು ಸ್ವಾಮಿ ಸಾಧಿಸಿಲ್ವಾ? ನಿಜ, ಸಾಧಿಸಿದರು. ಹಾಗಾದ್ರೆ ನಾನು ರಕ್ಷಣೆ ಹೊಂದಿಲ್ವಾ? ನಿಜ, ರಕ್ಷಣೆ ಹೊಂದಿದ್ದೀರಿ. ಆದರೆ ಇನ್ನೂ ಸಾಧನೆ ಮಾಡಬೇಕಾದ್ದು ಇದೆ. ಪ್ರಿಯರೇ, ನಾವು ರಕ್ಷಣೆ ಹೊಂದುವಾಗ ನಮ್ಮ ಆತ್ಮ ರಕ್ಷಣೆ ಹೊಂದುತ್ತದೆ. ಆದರೆ ನಮ್ಮ ಪ್ರಾಣ ಮತ್ತು ಶರೀರ, ನಮ್ಮ ಮನಸ್ಸು ಮತ್ತು ನಮ್ಮ ದೇಹದಲ್ಲಿ ಪ್ರತಿದಿನ ನಾವು ಹೋರಾಟ ಮಾಡ್ತಾನೇ ಇದ್ದೀವಿ. ಜಯಿಸುತ್ತಾ ನೂತನ ಭಾವವನ್ನು ಧರಿಸಿಕೊಳ್ಳುತ್ತಾ ನಾವು ಪೂರ್ಣತೆಗೆ ಹೆಜ್ಜೆ ಇಡ್ತಾ ಇರುವವರು. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿದಿನ ನಮಗೆ ಹೋರಾಟ ಇದೆ. ನಾವು ಅನೇಕ ಹಂತಗಳಲ್ಲಿ ಮಲಿನತ್ವವನ್ನು ನಾವು ಜಯಿಸಿ ಲೋಕವನ್ನು ಜಯಿಸಿ ನಾವು ಮುಂದೆ ಹೋಗಬೇಕು. ಪೂರ್ಣತೆ ಕಡೆಗೆ ಎದೆ ಬಗ್ಗಿದವರಾಗಿ ಓಡುತ್ತಾ ಇದ್ದೇವೆ, ಜಯಿಸುವುದಕ್ಕಾಗಿ ಓಡ್ತಾ ಇದ್ದೇವೆ. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರ. ಕೆಲವು ಸಮಯಗಳಲ್ಲಿ ಯೋಚನೆ ಮಾಡ್ತಾರೆ, ಇವರು ರಕ್ಷಣೆ ಹೊಂದಿದ್ದಾರಲ್ಲ, ಮತ್ತೆ ಹೇಗೆ ಇವರು ಪಾಪದಲ್ಲಿ ಬಿದ್ದರು? ಹೋರಾಟ ಇದೆ. ಹೋರಾಟ ಮಾಡಿ ನಾವು ಗೆಲ್ಲಬೇಕು. ಹಲ್ಲೆಲೂಯ. ಅದಕ್ಕೆ ಪೇತ್ರನ ಹೇಳುವಾಗ ಹೇಳ್ತಾನೆ, ನಿಮ್ಮ ಮನಸ್ಸಿನ ನಡು ಕಟ್ಟಿಕೊಳ್ಳ್ರಿ. ಸೊ ನಮ್ಮ ಮನಸ್ಸಿನಲ್ಲಿ
ನಾವು ಒಳ್ಳೆ ಡಿಸಿಷನ್ಸ್, ತೀರ್ಮಾನಗಳನ್ನ ತೆಗೆದುಕೊಂಡು ನಮ್ಮ ದೇಹದಲ್ಲಿ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ದಿನದಿಂದ ದಿನ ಪೂರ್ಣತೆಗೆ ಎದೆ ಬಗ್ಗಿದವರಾಗಿ ಓಟವನ್ನು ಓಡಬೇಕು. ಈ ಮನಸ್ಸನ್ನು ನಾವು ಹೊಂದಿಕೊಳ್ಳುವುದಾದರೆ ನಾವೇ ಪ್ರವೀಣರು, ನಾವೇ ಪರಿಪಕ್ವತೆಗೆ ನಮ್ಮನ್ನು ಒಪ್ಪಿಸಿಕೊಟ್ಟವರು. ಹಲ್ಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ 10ನೇ ಅಧ್ಯಾಯದಲ್ಲಿ 5ನೇ ವಚನದಲ್ಲಿ ಒಂದು ಮಾತು ಈ ರೀತಿಯಾಗಿದೆ, ಆದರೂ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ. ಆದರೂ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ. ಯಾರು ಅವರು? ನೀವು 10ನೇ ಅಧ್ಯಾಯದ 1ನೇ ವಾಕ್ಯದಿಂದ ಓದಿದ್ರೆ, ಮೇಘದ ನೆರಳಿನಲ್ಲಿ ನಡೆದವರು, ಸಮುದ್ರವನ್ನು ದಾಟಿ ಹೋದವರು. ಹಲ್ಲೆಲೂಯ. ಆ ಮೇಘದಲ್ಲಿ ನಡೆದಿದ್ದನ್ನು, ಸಮುದ್ರ ದಾಟಿ ಹೋದದ್ದನ್ನು ದೇವರ ವಾಕ್ಯ ಅವರ ಒಂದು ದೀಕ್ಷಾಸ್ನಾನಕ್ಕೆ, ನಾವು ಹೊಂದಿಕೊಳ್ಳುವ ದೀಕ್ಷಾಸ್ನಾನಕ್ಕೆ ಹೋಲಿಕೆಯಾಗಿ ಹೇಳ್ತಾ ಇದೆ. ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾಸ್ನಾನ ಹೊಂದಿದರು. ಮತ್ತು ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು, ಆಕಾಶದಿಂದ ಮನ್ನಾ ತಿಂದರು. ಅವರೆಲ್ಲರೂ ದೈವಿಕವಾದ ನೀರನ್ನು ಕುಡಿದರು, ಬಂಡೆಯೊಳಗಿಂದ ನೀರನ್ನು ಕುಡಿದರು. ಏನೇ ಸಾಧನೆ ಮಾಡಿದ್ರು ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷ ಪಡಲಿಲ್ಲ. ಬಹುಮಂದಿಯ ವಿಷಯದಲ್ಲಿ ದೇವರಿಗೆ ಖುಷಿ ಆಗಲಿಲ್ಲ. ಇವತ್ತು ನಮಗೇನೋ ಅದ್ಭುತ ಆಯಿತು ಅಂತ ಹೇಳಿ ಏನಾದರೂ ನೀವು ತೃಪ್ತಿಯಾಗಿ ಇದ್ಬಿಟ್ರೆ ನೀವು ಬಹುದೊಡ್ಡ ಆಶೀರ್ವಾದವನ್ನು ಕಳ್ಕೊಂಡವರು. ಅದ್ಭುತದಲ್ಲಿ ನಿಂತ್ಕೊಳ್ಬೇಡ್ರಿ. ರಕ್ಷಣೆ ಹೊಂದಿದ್ದೀನಿ, ಓಕೆ, ನಿಂತ್ಕೋಬೇಡ್ರಿ, ವೆರಿ ಗುಡ್, ರಕ್ಷಣೆ ಹೊಂದಿದ್ದೀರಿ. ಆದರೆ ಇನ್ನೂ ನೀವು ಸಾಧನೆ ಮಾಡಬೇಕಾದ್ದು, ಜಯಿಸಬೇಕಾದ್ದು ಇನ್ನೂ ಬಹಳ ಇದೆ. ಹಲ್ಲೆಲೂಯ. ಕೆಳಗೆ ಓದಿದ್ರೆ, ಇದೇ ಮೇಘದ ನೆರಳಿನಲ್ಲಿ ನಡೆದವರು, ಇದೇ ಸಮುದ್ರವನ್ನು ದಾಟಿದವರು, ಇದೇ ಆಕಾಶದ ಮಣ್ಣವನ್ನು ತಿಂದವರು, ಇದೇ ಬಂಡೆಯ ನೀರನ್ನು ಕುಡಿದವರು. ಅವ್ರ ವಿಷಯದಲ್ಲಿ ವಾಕ್ಯ ಏನು ಹೇಳ್ತದೆ? 5ನೇ ವಚನ ಮುಂದುವರಿಸಿ ಓದಿ. ಆದರೂ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷ ಪಡಲಿಲ್ಲ. ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರೆದದೇ ಅಷ್ಟೇ. ಅವರು ಅಡವಿಯಲ್ಲೇ ಸಂಹರಿಸಲ್ಪಟ್ಟರು. ಆಕಾಶದ ಮಣ್ಣ ತಿಂದರೂ ಸಹ, ಅವರು ಬಂಡೆಯ ನೀರನ್ನು ಕುಡಿದರೂ ಸಹ, ಸಮುದ್ರವನ್ನು ದಾಟಿ ಹೋದರೂ ಸಹ, ಮೇಘದ ನೆರಳಿನಲ್ಲಿ ಇದ್ದರೂ ಸಹ ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರು. ವಾಗ್ದಾನದ ದೇಶಕ್ಕೆ ಹೋಗಲಿಲ್ಲ. ಬಹಳ ಜಾಗ್ರತೆಯಿಂದ ಇರಬೇಕು. ನಮ್ಮ ಓಟ ಇವತ್ತಿಗೆ ಮುಗ್ದಿಲ್ಲ. ಏನೋ ಅದ್ಭುತ ಆಗಿದೆ ಅಂತ ಹೇಳಿ ತೃಪ್ತಿಯಾಗಿದ್ದು ಬಿಡಬೇಡ್ರಿ. ಆತ್ಮಿಕಕ್ಕೆ ಬಂದುಬಿಟ್ಟಿದ್ದೀನಿ ಅಂತೇಳಿ ತೃಪ್ತಿಯಾಗಿದ್ದು ಬಿಡಬೇಡಿ. ನೀವು ಓಡಬೇಕಾದ ಓಟ ಇದೆ, ಅದನ್ನು ನೀವು ಮನಸ್ಸಿನಲ್ಲಿ ತಗೊಳ್ಳೋದಾದರೆ ನೀವೇ ಸರಿಯಾದ ತಿಳುವಳಿಕೆ ಹೊಂದಿದವರು, ಮೆಚ್ಯೂರಿಟಿ ಹೊಂದಿದವರು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಅದಕ್ಕೆ ಪೌಲನು ಹೇಳ್ತಾನೆ, ನಮ್ಮಲ್ಲಿ ಪ್ರವೀಣರಾದವರೆಲ್ಲರೂ ಇದೇ ಕೊಲೊಸದವರಿಗೆ ಬರೆದ ಪತ್ರಿಕೆಯಲ್ಲಿ ಕೊಲೊಸಲ್ಲ, ಫಿಲಿಪ್ಪಿ 3ನೇ ಅಧ್ಯಾಯ 15ನೇ ವಚನದಲ್ಲಿ, ನಮ್ಮಲ್ಲಿ ಪ್ರವೀಣರಾದವರೆಲ್ಲರೂ ಇದೇ ಅಭಿಪ್ರಾಯವುಳ್ಳವರಾಗಿರು. ಏನು ಅಭಿಪ್ರಾಯ? ತೃಪ್ತಿ ಅಲ್ಲ, ಇನ್ನೂ ಓಡಬೇಕು. ಅದಕ್ಕೆ ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಓದ್ತೀವಿ, ನೀತಿವಂತನು ಇನ್ನೂ ನೀತಿವಂತನಾಗಲಿ. ಹಾಳಾದವನು ಹೆಂಗೋ ಹಾಳಾಗಿ ಹೋಗ್ಲಿ ಬಿಡ್ರಿ, ನಾಶವಾಗಿ ಹೋಗೋರು ಹೋಗ್ಲಿ ಬಿಡ್ರಿ, ಅವ್ರ ತೀರ್ಮಾನ, ಅವ್ರು ಹೋಗ್ಲಿ ಬಿಡ್ರಿ. ಆದರೆ ನೀತಿವಂತನು ಇನ್ನೂ ನೀತಿವಂತನ. ಓದೇ ವಚನವನ್ನು. ಪ್ರಕಟಣೆ 22:11, ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆಯಾದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಿ. ಅವ್ರು ತೀರ್ಮಾನ ಮಾಡ್ಕೊಳ್ಳಿ ಬಿಡ್ರಿ. ಆದರೆ ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ. ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಹಲ್ಲೆಲೂಯ. ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಯಾಕಂದರೆ ಮಧ್ಯಂತರದಲ್ಲಿ ನಮ್ಮನ್ನು ಕುಗ್ಗಿಸುವಂತಹ, ಬೀಳಿಸುವಂತಹ ಹಲವಾರು ಅವಕಾಶಗಳಿವೆ. ಕೆಲವರು ಈ ರೀತಿಯಾಗಿ ನೆನೆಸ್ತಾರೆ, ಒನ್ಸ್ ಸೇವ್ಡ್ ಎವರ್ ಸೇವ್ಡ್ ಅಂತ ಹೇಳಿ. ಇಸ್ಕರಿಯೋತ ಯೂದ ಯೇಸು ಸ್ವಾಮಿ, ರಕ್ಷಣೆ ಹೊಂದಿದವನು, ಯೇಸು ಸ್ವಾಮಿ ಜೊತೆ ಸೇವೆ ಮಾಡಿದವನು, ಅವನು ಹಿಂಜಾರಿ ಹೋಗಲಿಕ್ಕೆ ಅವಕಾಶ ಆಯ್ತಲ್ಲ, ಅವನು ಬಿದ್ದು ಹೋಗ್ಲಿಕ್ಕೆ ಅವಕಾಶ ಆಯ್ತಲ್ಲ, ಅವನು ಸಾಧನೆ ಮಾಡ್ಕೊಂಡಿಲ್ಲ.
ಅದನ್ನ ದೇವರ ಮಕ್ಕಳು ಬಹಳ ಜಾಗ್ರತೆಯಿಂದ ನಮಗೆ ದೇವರು ಕೊಟ್ಟಂಥ ಈ ಆತ್ಮಿಕವನ್ನು ಕಾಪಾಡಿಕೊಂಡು ಎದೆ ಬಗ್ಗಿದವರಾಗಿ ಈ ಆತ್ಮಿಕ ಓಟದಲ್ಲಿ ಗುರಿ ಮಾಡಿಕೊಂಡು, ನಮಗೆ ನೇಮಕವಾದ್ದನ್ನು ಗುರಿ ಮಾಡಿಕೊಂಡು ಎದೆ ಬಗ್ಗಿದವರಾಗಿ ಓಡುವುದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ನೋಡಿ 7ನೇ ವಚನ ಹೇಳ್ತದೆ, 1 ಕೊರಿಂಥ 10ನೇ ಅಧ್ಯಾಯದ 7ನೇ ವಚನ, ನಾನು ಹೇಳ್ಬಿಡ್ತೀನಿ. ಅವರಲ್ಲಿ ಕೆಲವರು ವಿಗ್ರಹಾರಾಧಕರಾದರು. 8ನೇ ವಚನ ಹೇಳ್ತದೆ, ಜಾರತ್ವ ಮಾಡಿ ಒಂದೇ ದಿನದಲ್ಲಿ 23,000 ಮಂದಿ ಸತ್ತು ಹೋದರು. ಕೆಲವರು ಕರ್ತನನ್ನು ಪರೀಕ್ಷಿಸಿ ಸರ್ಪಗಳಿಂದ ನಾಶವಾದರು, ಗುಣ ಹುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರು. ಇದೆಲ್ಲ ನಮಗೆ ನಿದರ್ಶನವಾಗಿಡಲ್ಪಟ್ಟಿದೆ. ಅದರಿಂದ ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಹಲ್ಲೆಲೂಯಾ. ಕೆಲವು ಸಮಯಗಳಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಬಂದ್ಬಿಡ್ತದೆ, ಇನ್ನೇನು ರಕ್ಷಣೆ ಹೊಂದ್ಬಿಟ್ಟಿದ್ದೀನಿ, ಎಲ್ಲ ಆಯಿತು. ಅದರಲ್ಲೂ ಕೆಲವರು ಲೋಕ ಪ್ರಕಾರದಲ್ಲಿ ತೃಪ್ತಿ ಆಗಿಬಿಡ್ತಾರೆ. ಮನೆ ಕಟ್ಬಿಟ್ಟಿದ್ದೀನಿ, ಗಾಡಿ ತೊಗೊಂಡ್ಬಿಟ್ಟಿದ್ದೀನಿ, ಕೆಲಸ ಸಿಕ್ಬಿಟ್ಟಿದೆ, ಫುಲ್ ತೃಪ್ತಿ. ಆ ತೃಪ್ತಿ ಬಂದುಬಿಟ್ರೆ ಅದು ನಮ್ಮ ಇಮ್ಮೆಚ್ಯೂರಿಟಿ. ನಮಗೆ ತೃಪ್ತಿ ಬರಬಾರ್ದು. ನಾವು ಇನ್ನೂ ಹಿಡ್ಕೊಂಡವರಲ್ಲ, ಇನ್ನೂ ಓಡ್ತಾ ಇದ್ದೀವಿ, ಎದೆ ಬಗ್ಗಿದವರಾಗಿ ಓಡ್ತಾ ಇದ್ದೀವಿ. ಗುರಿ ಮಾಡಿಕೊಂಡು, ನಮಗಿಟ್ಟದ್ದನ್ನು ಗುರಿ ಮಾಡಿಕೊಂಡು ಎದೆ ಬಗ್ಗಿದವರಾಗಿ ಓಡ್ತಾ ಇರುವವನೇ ಪೂರ್ಣ ಸಿದ್ಧಿಗೆ ಬಂದವನು. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮಗೆ ರಕ್ಷಣೆ ಸಿಕ್ಕಿದೆ, ಕರ್ತನ ಬಾಂಧವ್ಯ ಸಿಕ್ಕಿದೆ, ಸಂತೋಷ. ಆದರೆ ಓಟ ಇನ್ನೂ ಇದೆ, ಇನ್ನೂ ಓಡಬೇಕು. ಪ್ರತಿ ದಿನವೂ ಇದೇ ಮನೋಭಾವನೆಯನ್ನು ಹೊಂದಿಕೊಳ್ಳುವ. ಇವತ್ತಿನ ಓಟವನ್ನು ಕರ್ತನಿಗೆ ಮೆಚ್ಚುಗೆಯಾಗಿ ಓಡಿ ಮುಗಿಸಬೇಕು. ಈ ಒಂದು ಮನೋಭಾವನೆ ನಿಮಗೂ ನನಗಿರುವುದಾದರೆ ಅದೇ ನಮ್ಮ ಪರಿಪಕ್ವತೆ, ಅದೇ ನಮ್ಮ ಜಾಣತನ, ಅದೇ ನಮ್ಮ ಮೆಚ್ಯೂರಿಟಿಯ ಲೆವೆಲ್. ಚಿಕ್ಕ ಮಕ್ಕಳು ನೋಡ್ರಿ, ಅವ್ರಿಗೆ ಗೊತ್ತಾಗೋದಿಲ್ಲ ಏನು ಮಾಡೋದು ಏನು ಅಂತ ಹೇಳಿ. ಕೈಯಲ್ಲಿರುವ ಬಣ್ಣನ್ನು ಅಥವಾ ಬ್ರೆಡ್ಡನ್ನು ನಾಯಿ ಕಿತ್ಕೊಂಡ್ಬಿಡ್ತದೆ. ಮಕ್ಕಳಿಗೆ ಗೊತ್ತಾಗೋದಿಲ್ಲ, ನಾಯಿ ಬರುತ್ತೆ ಕಿತ್ಕೊಳ್ಳುತ್ತೆ ಅಂತ. ಅದಕ್ಕೇನು ಗೊತ್ತಿಲ್ಲ. ಆದರೆ ತಿಳಿದವ್ರು ಏನು ಮಾಡ್ತೀವಿ, ನಾವು ಅದನ್ನು ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಅದೇ ಮೆಚ್ಯೂರಿಟಿ. ನಮಗೆ ದೇವರು ಈ ಮೆಚ್ಯೂರಿಟಿ ಲೆವೆಲ್ಗೆ ಕರೆದಿದ್ದಾನೆ. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಆತ್ಮಿಕ ಜೀವಿತವನ್ನು ಕಾಪಾಡಿಕೊಂಡು ನಮಗೆ ನೇಮಿಸಲ್ಪಟ್ಟ ಓಟವನ್ನು ಸ್ಥಿರಚಿತ್ತದಿಂದ ಓಡಿ ನಮಗೆ ಆ ಒಂದು ಶ್ರೇಷ್ಠ ಬಹುಮಾನದ ಸ್ಥಾನವನ್ನು ತಲುಪಬೇಕು. ಅಲ್ಲಿವರೆಗೆ ನಮ್ಮ ಓಟವನ್ನು ಮುಂದುವರಿಸಬೇಕು. ಈ ಮನೋಭಾವನೆಯನ್ನು ಉಳ್ಳವರೇ ಪ್ರವೀಣರು. ನಮ್ಮಲ್ಲಿ ಪ್ರವೀಣರಾದವರೆಲ್ಲರೂ ಇದೇ ಅಭಿಪ್ರಾಯವನ್ನು ಉಳ್ಳವರಾಗಿರೋಣ. ಯಾವ ಅಭಿಪ್ರಾಯ? ಬಿರುದನ್ನು ಪಡ್ಕೊಂಡಿದ್ದೀವಿ, ಎಲ್ಲ ಸಿಕ್ಬಿಟ್ಟಿದೆ, ರಕ್ಷಣೆ ಹೊಂದಿದ್ದೀವಿ, ಆತ್ಮಿಕವಾಗಿದ್ದೀವಿ ಅಂತ ಹೇಳಿ ತೃಪ್ತಿಯಾಗಿ ಸೆಟ್ಲ್ ಆಗಿಬಿಡಬಾರ್ದು. ಇನ್ನೂ ಓಟ ಇದೆ. ನಾವು ಎಷ್ಟೇ ಆತ್ಮಿಕವಾಗಿ ಬೆಳೆದಿದ್ರು, ಎಷ್ಟೇ ದೊಡ್ಡ ಸೇವೆ ಮಾಡ್ತಾಯಿದ್ರು, ಎಷ್ಟೇ ದೊಡ್ಡ ಹಂತದಲ್ಲಿ ಇದ್ದರೂ ಸಹ ಅದರಲ್ಲಿ ತೃಪ್ತಿಯಾಗದೆ ನಾವು ಇನ್ನೂ ನೆಕ್ಸ್ಟ್ ಲೆವೆಲ್ನ ಗುರಿ ಮಾಡಿಕೊಂಡು ಇನ್ನೂ ಉನ್ನತ, ಪವಿತ್ರನು ಇನ್ನೂ ಪವಿತ್ರತೆಗೆ, ಆತ್ಮಿಕದಲ್ಲಿರುವನು ಇನ್ನೂ ಆತ್ಮಿಕಕ್ಕೆ, ಪರಿಶುದ್ಧನು ಇನ್ನೂ ಪರಿಶುದ್ಧತೆಗೆ, ನೀತಿವಂತನು ಇನ್ನೂ ನೀತಿವಂತಿಕೆಗೆ ಗುರಿ ಮಾಡಿಕೊಂಡು ಎದೆ ಬಗ್ಗಿದವರಾಗಿ ಓಡಬೇಕು. ಹಲ್ಲೆಲೂಯ. ತೃಪ್ತಿಯಾಗಿ ಯಾರೂ ಸೆಟ್ಲ್ ಆಗಿಬಿಡಬಾರ್ದು. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವ. ಕೃಪಾ ಸಂಪನ್ನನಾದ ದೇವರೇ, ನಮ್ಮಲ್ಲಿ ಪ್ರವೀಣರೆಲ್ಲರೂ ಇದೇ ಮನೋಭಾವನೆ ಉಳ್ಳವರಾಗಿರುವ ಅಂತ ನಿನ್ನ ವಾಕ್ಯ ಹೇಳ್ತದೆ. ಹೌದು, ಪ್ರವೀಣರ ಮನೋಭಾವನೆ ಏನು ಅಂತ ಹೇಳಿದ್ರೆ ನನಗೆಲ್ಲವೂ ಸಿಕ್ಕಿದೆ ಅನ್ನುವುದಲ್ಲ. ನಮ್ಮನ್ನು ಯಾವುದಕ್ಕಾಗಿ ಕರೆದು, ಯಾವ ಆಶೀರ್ವಾದಕ್ಕಾಗಿ, ಯಾವ ಯೋಜನೆಗಾಗಿ, ಯಾವ ಉದ್ದೇಶಕ್ಕಾಗಿ, ಯಾವ ನಿರೀಕ್ಷೆಯನ್ನಿಟ್ಟು ನಮ್ಮನ್ನು ಕರೆದಿದೆಯೋ ಅದರ ಕಡೆಗೆ ಕರ್ತನೆ ಅದನ್ನು ಗುರಿ ಮಾಡಿಕೊಂಡು ಎದೆ ಬಗ್ಗಿದವರಾಗಿ ಕರ್ತನೆ ನಮಗೆ ನೇಮಿಸಲ್ಪಟ್ಟ ಓಟವನ್ನು ಸ್ಥಿರಚಿತ್ತದಿಂದ ಓಡುವಂತೆ ನಮ್ಮೆಲ್ಲರಿಗೂ ಅನುಗ್ರಹ ಕೊಡಪ್ಪ. ಇವತ್ತಿನ ಓಟವನ್ನು ಓಡಬೇಕು. ಪ್ರತಿಯೊಬ್ಬರಿಗೂ ಅನುಗ್ರಹ ಕೊಡು ಸ್ವಾಮಿ. ಈ ದಿನದ ಓಟವನ್ನು ಕರ್ತನೆ ಯಶಸ್ವಿಯಾಗಿ ಓಡಿ ಮುಗಿಸ್ಬೇಕು ಸ್ವಾಮಿ. ಈ ದಿನದ ಆತ್ಮಿಕ ಜೀವಿತವನ್ನು ಯಶಸ್ವಿಯಾಗಿ ಓಡಿ ಮುಗಿಸ್ಬೇಕು. ಈ ದಿನದಲ್ಲಿ ನಿನ್ನ ಚಿತ್ತವನ್ನು ಮಾಡಿ ಮುಗಿಸ್ಬೇಕು. ಥ್ಯಾಂಕ್ ಯು. ಪ್ರತಿ ದಿನವೂ ಕರ್ತನೆ ನೀನು ನೇಮಿಸಿದ ಕರ್ತನ ಯೋಜನೆ ಟಾರ್ಗೆಟನ್ನು ಮುಗಿಸ್ಬೇಕು ಸ್ವಾಮಿ. ಆ ಒಂದು ಗುರಿಯೊಂದಿಗೆ ಎದೆ ಬಗ್ಗಿದವರಾಗಿ ಓಡಲಿಕ್ಕೆ ಆಯಾ ದಿನದ ಕರ್ತನೆ, ಆಯಾ ತಿಂಗಳಿನ, ಆಯಾ ವರ್ಷದ ಕರ್ತನೆ ನಿನ್ನ ಟಾರ್ಗೆಟನ್ನು ಮುಗಿಸ್ಲಿಕ್ಕೆ ಎದೆ ಬಗ್ಗಿದವರಾಗಿ, ಪರಿಶುದ್ಧತೆಯನ್ನು ಕಾದುಕೊಂಡವರಾಗಿ, ನಿತ್ಯ ಜೀವನ ಕಾದುಕೊಂಡವರಾಗಿ, ಎದೆ ಬಗ್ಗಿದವರಾಗಿ ಓಡುತ್ತಾ ಇರಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಓಡುತ್ತಾ ಇರುವವನೇ ಸಿದ್ಧಿಗೆ ಬಂದವನು, ಪ್ರವೀಣತೆಗೆ ಬಂದವನು, ಮೆಚ್ಯೂರಿಟಿಗೆ ಬಂದವನು.
ಹಾಲೆಲೂಯಾ. ಒಳ್ಳೆ ತಿಳುವಳಿಕೆಗೆ ಬಂದವನು. ನನಗೆ ಆ ಕೃಪೆ ಕೊಡು ಸ್ವಾಮಿ. ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವರೆಲ್ಲರಿಗೂ ಈ ಕೃಪೆ ಕೊಡು ಸ್ವಾಮಿ. ಯಾರು ಕೂಡ ತೃಪ್ತಿಯಾಗಿದ್ಬಿಡ್ಬಾರ್ದು. ತಮಗೆ ಸಿಕ್ಕಿದ ಆಶೀರ್ವಾದದಲ್ಲಿ ತೃಪ್ತಿಯಾಗಿದ್ಬಿಡ್ಬಾರ್ದಪ್ಪ. ತಮಗಿರುವ ಆತ್ಮಿಕ ಜೀವಿತದಲ್ಲಿ ತೃಪ್ತಿಯಾಗಿದ್ಬಿಡ್ಬಾರ್ದು. ನೆಕ್ಸ್ಟ್ ಲೆವೆಲ್ನ ಗುರಿ ಮಾಡಿಕೊಳ್ಳಿಕ್ಕೆ ಪ್ರತಿಯೊಬ್ಬರಿಗೂ ಕೃಪೆ ನೀಡು ಸ್ವಾಮಿ. ನೆಕ್ಸ್ಟ್ ಲೆವೆಲ್ನ ಗುರಿ ಮಾಡಿಕೊಳ್ಳಿಕ್ಕೆ ಪ್ರತಿಯೊಬ್ಬರಿಗೂ ಕೃಪೆ ಮಾಡಪ್ಪ. ಆಕಾಶದ ಮನ್ನ ತಿಂದು ಕರ್ತನ ಬಂಡೆಯ ನೀರನ್ನು ಕುಡಿದು ಮೇಘದ ನೆರಳಿನಲ್ಲಿ ನಡೆದ ಅನೇಕರ ಕುರಿತಾಗಿ ದೇವರಿಗೆ ಸಂತೋಷ ಇಲ್ಲ ಅಂತ ನಿನ್ನ ವಾಕ್ಯ ಹೇಳ್ತದೆ ಸ್ವಾಮಿ. ಹೌದಪ್ಪ, ನಮ್ಮ ಜೀವನನೂ ಆ ರೀತಿಯಾಗಿ ಆಗಿಬಿಡ್ಬಾರ್ದು. ರಕ್ಷಣೆ ಹೊಂದಿ ಆತ್ಮಿಕಕ್ಕೆ ಬಂದು ಸಹ ನಿನ್ನ ವಿಷಯದಲ್ಲಿ ದೇವರಿಗೆ ಸಂತೋಷ ಇಲ್ಲ ಅನ್ನುವಂಥ ಒಂದು ಕರ್ತನ ಸ್ಥಿತಿ ನನ್ನ ವಿಷಯದಲ್ಲಿ ಬಂದ್ಬಿಡ್ಬಾರ್ದಪ್ಪ. ನನ್ನ ವಿಷಯದಲ್ಲಿ ನೀವು ಸಂತೋಷ ಪಡಬೇಕು. ನನ್ನ ವಿಷಯದಲ್ಲಿ ನೀವು ತೃಪ್ತಿ ಪಡಬೇಕು ಸ್ವಾಮಿ. ಗುರಿಯನ್ನು ತಲುಪಬೇಕು, ಕಾನನ್ನು ತಲುಪಬೇಕು ಸ್ವಾಮಿ. ನನಗೆಂದು ನೇಮಿಸಿದ್ದ ಎಲ್ಲವನ್ನು ಮಾಡಿ ಮುಗಿಸ್ಬೇಕು ಸ್ವಾಮಿ. ಬಲ ನಂಬಿಗಸ್ತನಾದ ಒಳ್ಳೆ ಆಳು ಅಂತ ಅನಿಸ್ಕೋಬೇಕು ಸ್ವಾಮಿ. ನಿನ್ನ ಮುಂದೆ ಕರ್ತನೆ ನಂಬಿಗಸ್ತನಾಗಿ, ಕರ್ತನೆ ನಿನ್ನ ಮುಂದೆ ಕರ್ತನೆ ನಿನ್ನ ಯೋಜನೆಯನ್ನು ನೆರವೇರಿಸಿದ ನಂಬಿಗಸ್ತನಾಗಿ ನಿಲ್ಲಬೇಕಪ್ಪ. ಥ್ಯಾಂಕ್ ಯು ಲಾರ್ಡ್. ಆ ಮಟ್ಟಕ್ಕೆ ನಡೆಸು, ನನ್ನನ್ನು ನಡೆಸು. ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರು ನಡೆಸಪ್ಪ. ಹಾಲೆಲೂಯಾ. ಯಾರು ರಕ್ಷಣೆಯಲ್ಲಿ ನಿಂತ್ಕೊಬಿಡ್ಬಾರ್ದಪ್ಪ. ನೆಕ್ಸ್ಟ್ ಲೆವೆಲ್ ಏನಂತ ಗುರುತಿಸಿ ಅದರ ಕಡೆಗೆ ಓಡಬೇಕು. ಹಾಲೆಲೂಯಾ. ಥ್ಯಾಂಕ್ ಯು. ತನಗಿರುವುದರಲ್ಲಿ ತೃಪ್ತಿಯಾಗಿದ್ದು ಹಾಲೆಲೂಯಾ. ಥ್ಯಾಂಕ್ ಯು. ನನಗೆ ರಕ್ಷಣೆ ಸಿಕ್ಕಿದೆ, ಆತ್ಮಿಕ ಜೀವನ ಸಿಕ್ಕಿದೆ, ಒಳ್ಳೆ ಸಭೆ ಸಿಕ್ಕಿದೆ, ಒಳ್ಳೆ ಪಾಸ್ಟರ್ ಸಿಕ್ಕಿದ್ದಾರೆ, ಒಳ್ಳೆ ಸೇವೆ ಸಿಕ್ಕಿದೆ. ಯಾರು ತೃಪ್ತಿಯಾಗಿ ಆ ಲೆವೆಲ್ನಲ್ಲಿ ಇದ್ಬಿಡಬಾರ್ದು. ನೆಕ್ಸ್ಟ್ ಲೆವೆಲ್ನ ಗುರಿ ಮಾಡಿಕೊಂಡು ಎದೆ ಬಗ್ಗಿದವರಾಗಿ ಓಡಬೇಕು. ಯಾರು ತೃಪ್ತಿಯಾಗಿರಬಾರ್ದು ಸ್ವಾಮಿ. ಕರ್ತನೆ ನೀನು ನೇಮಿಸಿದ್ದಂತಹ ಕರ್ತನೆ ಸೌಭಾಗ್ಯ ಸಿಕ್ಕುವವರೆಗೆ ಕರ್ತನೆ ನೇಮಿಸಲ್ಪಟ್ಟ ಓಟದಲ್ಲಿ ಸ್ಥಿರಚಿತ್ತದಿಂದ ಓಡಲಿಕ್ಕೆ ಒಬ್ಬೊಬ್ಬರಿಗೂ ಅನುಗ್ರಹ ಕೊಡು ಸ್ವಾಮಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಾವೇರಿ ಜಿಲ್ಲೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ. ಹಾವೇರಿ ಜಿಲ್ಲೆಗೋಸ್ಕರ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಹಾವೇರಿ ಜಿಲ್ಲೆಯಲ್ಲಿ ಸುವಾರ್ತೆ ತಲುಪದೇ ಇರುವಂಥ ಎಲ್ಲ ಸ್ಥಳಗಳಿಗೂ ಸುವಾರ್ತೆ ತಲುಪಲಿ. ಸೇವೆಗಳು ಇಲ್ಲದಂಥ ಸ್ಥಳಗಳಲ್ಲಿ ಸೇವೆಗಳು ಸ್ಥಾಪನೆ ಆಗಲಿ, ಸಭೆಗಳು ಸ್ಥಾಪನೆ ಆಗಲಿ ಅಂತ ಹೇಳಿ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡುವ. ಕೃಪಾ ಸಂಪನ್ನನಾದ ದೇವರೇ, ಹಾವೇರಿ ಜಿಲ್ಲೆಗೋಸ್ಕರವಾಗಿ ಬೇಡಿಕೊಳ್ತೇವೆ. ಹಾವೇರಿ ಜಿಲ್ಲೆಯಲ್ಲಿ ಕರ್ತನೆ ನಿನ್ನ ಕೃಪೆ ಅಪರಿಮಿತವಾಗಿ ಹರಿದು ಬರಲಿ ಸ್ವಾಮಿ. ಸುವಾರ್ತೆ ತಲುಪದೇ ಇರುವ ಎಲ್ಲ ಭಾಗಗಳಿಗೆ ಸುವಾರ್ತೆ ತಲುಪಲಿ. ಹಾವೇರಿ ಜಿಲ್ಲೆಯ ಕರ್ತನೆ ಯಾವ ಪ್ರಾಂತ್ಯಗಳಲ್ಲಿ, ಯಾವ ತಾಲೂಕು, ಯಾವ ಕರ್ತನೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕರ್ತನೆ ನಿನ್ನ ಪ್ರೀತಿಯ ಅನುಭವ ಜನರಿಗೆ ಸಿಕ್ಕಿಲ್ವೋ ಅವರೆಲ್ಲರಿಗೂ ಸಿಗಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಸುವಾರ್ತೆ ತಲುಪದೇ ಇರುವ ಎಲ್ಲರಿಗೂ ಸುವಾರ್ತೆ ತಲುಪಲಿ. ರಕ್ಷಣಾ ಅನುಭವ ಇಲ್ಲದೆ ಎಲ್ಲರಿಗೂ ರಕ್ಷಣಾ ಅನುಭವ ಸಿಗಲಿ ಸ್ವಾಮಿ. ಒಂದು ಸಾರಿ ಆದರೂ ನಿತ್ಯ ಜೀವದ ಕುರಿತಾದ ಶುಭ ಸಂತೋಷದ ಆ ಸಂದೇಶ ಕರ್ತನೆ ಪ್ರತಿಯೊಬ್ಬರ ಗ್ರಹಿಕೆಗೆ ಬರಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ ಸೇವೆಗೆ ಬೇಕಾದಷ್ಟು ಸೇವಕರುಗಳನ್ನು ಎಬ್ಬಿಸಪ್ಪ, ಸೇವೆಗಳನ್ನು ಸಂಸ್ಥೆಗಳನ್ನು ಎಬ್ಬಿಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಇಡೀ ಜಿಲ್ಲೆಯನ್ನು ನಿನ್ನ ಕೃಪೆಯಿಂದ ಆವರಿಸು. ಜನರೆಲ್ಲರಿಗೂ ರಕ್ಷಣಾ ಅನುಭವವು, ನಿತ್ಯ ಜೀವದ ನಿರೀಕ್ಷೆಯು, ಪರಲೋಕ ಭರವಸೆ ಉಂಟಾಗಲಿ. ನೀನು ಆಶೀರ್ವದಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಕೃಪಾ ಸಂಪನ್ನನಾದ ದೇವರೇ, ಇವತ್ತು ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗಾಗಿ ಬೇಡ್ತೇವೆ ಸ್ವಾಮಿ. ಒಬ್ಬೊಬ್ಬರಿಗೂ ಆರೋಗ್ಯ ಕೊಡಪ್ಪ, ಒಬ್ಬೊಬ್ಬರಿಗೂ ಕರ್ತನೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿ ಈ ದಿನದ ಹೋಗಣ ಬರೋಣಗಳಲ್ಲಿ ಸುರಕ್ಷತೆ ಕೊಡು ಸ್ವಾಮಿ. ಎಲ್ಲ ವಿಧವಾದ ಕೇಡು ಗಂಡಾಂತರಗಳಿಗೆ ತಪ್ಪಿಸು. ಈ ದಿನ ನಿನ್ನೊಂದಿಗೆ ಸಮಯ ಕಳೆಯಲಿಕ್ಕೆ ಸಹಾಯ ನೀಡು. ಈ ದಿನದ ಓಟವನ್ನು ಯಶಸ್ವಿಯಾಗಿ ಓಡಿ ಮುಗಿಸಲಿಕ್ಕೆ, ಈ ದಿನದಲ್ಲಿ ಮಾಡಬೇಕಾದ ಎಲ್ಲವನ್ನು ಮಾಡಿ ಮುಗಿಸಲಿಕ್ಕೆ, ಈ ದಿನದಲ್ಲಿ ಕರ್ತನೆ ನಿನ್ನ ಚಿತ್ತವನ್ನು ನೆರವೇರಿಸಲಿಕ್ಕೆ, ನೇಮಿಸಿದ ಓಟವನ್ನು ಸ್ಥಿರಚಿತ್ತದಿಂದ ಓಡಲಿಕ್ಕೆ ನೀನು ಬೇಕಾದ ಕೃಪೆಯನ್ನು ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಈ ದಿನ ಜಯದ ದಿನ ಅಂತ ನಾವು ಡಿಕ್ಲೇರ್ ಮಾಡುತ್ತೇವೆ. ಈ ದಿನ ಸಂತೋಷದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಸಮಾಧಾನದ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನವಿಡೀ ಮನರಮ್ಯವಾಗಿರುವಂಥ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನದ ವಾಕ್ಯದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ನಿನ್ನ ಸಾನ್ನಿಧ್ಯದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಹಾಗೆ ನೀನು ಆಶೀರ್ವದಿಸಿ ಪ್ರತಿಯೊಬ್ಬರನ್ನು ನಡೆಸು. ನಿನಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ತಂದೆಯ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಎಂದೆಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.